ಸೈನಿಕ ಶಾಲೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ನಮ್ಮ ಮಧ್ಯೆ ಆಸೀನರಾಗಿರುವಂತಹ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಇಂದಿನ ಕೇಂದ್ರದಲ್ಲಿ ಭಾರೀ ಕೈಗಾರಿಕೆ ಮತ್ತು ಸ್ಟೀಲ್ ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಹಿರಿಯ ನಾಯಕರಾದಂತಹ ಶ್ರೀಯುತ ಎಚ್.ಡಿ. ಕುಮಾರಸ್ವಾಮೀಜಿಯವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನಮ್ಮ ಮಧ್ಯೆ ಇರುವಂತಹ ಕೇಂದ್ರ ಸರ್ಕಾರದ ಡಿಫೆನ್ಸ್ ಸಚಿವಾಲಯದ ಮಿನಿಸ್ಟರ್ ಆಫ್ ಸ್ಟೇಟ್ ಆದಂತಹ ಶ್ರೀಯುತ ಸಂಜಯ್ ಸೇಠ್ ರವರೇ, ಹಾಗೂ ಇವತ್ತಿನ ವಿಶೇಷ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ದೂರದ ವಿಜಯವಾಡದಿಂದ ಅಮರಾವತಿಯಿಂದ ನಮ್ಮಲ್ಲಿಗೆ ಬಂದಿರುವಂತಹ ಆಂಧ್ರ ಪ್ರದೇಶದ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ರಿಯಲ್ ಟೈಮ್ ಗವರ್ನೆನ್ಸ್ ಮತ್ತು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಈ ಖಾತೆಯ ಸಚಿವರಾದಂತಹ ಹಾಗೂ ಜನಪ್ರಿಯ ನಾಯಕರಾದಂತಹ ಶ್ರೀಯುತ ನಾರಾ ಲೋಕೇಶ್ ಅವರೇ, ಅದೇ ರೀತಿ ನನ್ನ ಆತ್ಮೀಯ ಲೋಕಸಭೆಯಲ್ಲಿ ಆತ್ಮೀಯ ಕೊಲೀಗ್ ಹಾಗೂ ಸೋದರರಾದಂತಹ ಶ್ರೀಯುತ ಮುತುಮುಕುಮಿಲ್ಲಿ ಶ್ರೀ ಭರತ್ ರವರೇ, ಹಾಗೂ ಆತ್ಮೀಯ ಕೊಪ್ಪಳದ ಈ ಭಾಗದ ಸಂಸದರಾದಂಥ ಶ್ರೀಯುತ ರಾಜಶೇಖರ್ ಹಿಟ್ನಾಳ್ ಅವರೇ, ಭಾಗದ ಶಾಸಕರಾದಂಥ ಆತ್ಮೀಯರಾದಂಥ ಹಿರಿಯರಾದಂಥ ಶ್ರೀಯುತ ಹಂಪನಗೌಡ ಬಾದರ್ಲಿ ಅವರೇ, ಇಲ್ಲಿಯ ಎಂಎಲ್ಸಿಗಳಾದಂಥ ಆತ್ಮೀಯರಾದಂಥ ಶ್ರೀಯುತ ಬಸವನಗೌಡ ಬಾದರ್ಲಿ ಅವರೇ, ಶ್ರೀಯುತ ವಿರೂಪಾಕ್ಷಪ್ಪನವರೇ, ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂಥ ಶ್ರೀಯುತ ವೆಂಕಟರಾವ್ ನಾಡಗೌಡರವರೇ, ಶ್ರೀಯುತ ಪಿ.ವಿ. ರಾವ್ರವರೇ, ಹಾಗೂ ಈ ಅತ್ಯಂತ ಹಳೆಯ ಸಂಸ್ಥೆ ಇದು 41 ವರ್ಷಗಳ ಹಿರಿಯ ಸಂಸ್ಥೆಯನ್ನ ನಡೆಸಿರುವಂತಹ ಮತ್ತು ಇವತ್ತಿನ ದಿವಸ ಸೈನಿಕ ಶಾಲೆಯನ್ನ ತೆಗೆದುಕೊಂಡು ಬರಲಿಕ್ಕೆ ಕಾರಣೀಭೂತರಾಗಿರುವಂತಹ ಈ ಶಾಲೆಯ ಆಡಳಿತ ಮಂಡಳಿಯ ಎಲ್ಲ ಹಿರಿಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ನನ್ನನ್ನು ಯಾಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕೇವಲ ಸಿಂಧೂರಿನಿಂದ ಜನ ಬಂದಿಲ್ಲ, ನಮ್ಮ ಮಾನ್ವಿಯಿಂದಾನೂ ಬಂದಿದ್ದಾರೆ, ರಾಯಚೂರಿನಿಂದಾನೂ ಬಂದಿದ್ದಾರೆ. ನಾರಾ ಲೋಕೇಶ್ ಸಾಹೇಬರಿಗೆ ಇದು ಚೆನ್ನಾಗಿ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೇನೆ. ಹಿಯರ್ ಇನ್ ದಿ ಆಡಿಯನ್ಸ್ ಆರ್ ನಾಟ್ ಓನ್ಲಿ ಫ್ರಮ್ ಸಿಂಧೂರ್ ಸರ್, ದೇರ್ ಆರ್ ಆಲ್ಸೋ ಪೀಪಲ್ ಫ್ರಮ್ ಮೈ ಕಾನ್ಸ್ಟಿಟ್ಯೂನ್ಸಿ ಅಂಡ್ ದಟ್ಸ್ ವೈ ಅವರ್ ಪೀಪಲ್ ಹ್ಯಾವ್ ವೆರಿ ಅಫೆಕ್ಷನೇಟ್ಲಿ ಇನ್ವೈಟೆಡ್ ಮೀ ಸರ್. ಐ ಆಮ್ ಹ್ಯಾಪಿ ಟು ಬಿ ಹಿಯರ್ ಅಂಡ್ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ನನಗೆ ನಿಜವಾಗಿಯೂ ಬಹಳ ಸಂತೋಷ ಆಗ್ತದೆ. ಈ ಭಾಗದ ಜನದ ನಾಡಿ ಮಿಡಿತವನ್ನ ಹಾಗೂ ಅವುಗಳನ್ನ ನಾನು ಬಹಳ ಹತ್ತಿರದಿಂದ ಕಳೆದ 30 ವರ್ಷಗಳಿಂದ ಕೂಡ ಕಂಡವನಾಗಿದ್ದೇನೆ. ಹೂವು ಗಂಧ ಕನ್ನಡ ತೆಲುಗು, ಹೂವು ಗಂಧ ಯಾವ ರೀತಿ ಇರ್ತದೋ ಒಂದನ್ನು ಬಿಟ್ಟು ಒಂದು ಇರಲ್ವೋ ಅದೇ ರೀತಿ ಕನ್ನಡ ತೆಲುಗಿನ ಸಂಬಂಧ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಈ ರೀತಿಯ ಸಂಬಂಧ ಯಾವುದಾದ್ರೂ ಎರಡು ಭಾಷಾ ಪ್ರಾಂತಗಳ ನಡುವೆ ಇದೆ ಅಂತ ಹೇಳಿದ್ರೆ ದೇಶದಲ್ಲಿ ಅದು ಕೇವಲ ಕನ್ನಡ ಮತ್ತು ತೆಲುಗಿನ ನಡುವಿನ, ಕನ್ನಡ ಮತ್ತು ಆಂಧ್ರ ಪ್ರದೇಶದ ನಡುವಿನ ಸಂಬಂಧ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿ ಸರ್ ಉದ್ದಕ್ಕೂ ನಮ್ಮದು ಒಂದು ಬೌಂಡ್ರಿ ಲೈನ್ ಇದೆ ಸರ್. ಆ ಬೌಂಡ್ರಿ ಲೈನ್ಗೆ ಎರಡೂ ಕಡೆನೂ ಜನಗಳು ಅತ್ಯಂತ ಆತ್ಮೀಯವಾಗಿ ವಿಶ್ವಾಸದಿಂದ ಇದ್ದಾರೆ. ಅವರಲ್ಲಿ ಸಂಬಂಧಗಳಿದ್ದಾವೆ ಸರ್, ಅವರಲ್ಲಿ ಒಕ್ಕಲತನ ಸಂಬಂಧವಿದೆ, ವ್ಯಾಪಾರದ ಸಂಬಂಧ ಇದೆ, ರಕ್ತದ ಸಂಬಂಧ ಕೂಡ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೇನೆ ಸರ್. ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆ ಅನಿಸುತ್ತದೆ ಸರ್. ತಮ್ಮ ಕಾಲಾವಧಿಯಲ್ಲಿ ಕೂಡ ನಾನು ಕಾರ್ಯದರ್ಶಿಯಾಗಿ ಪ್ರಮುಖ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಿ ಕೂಡ ಕೆಲಸ ಮಾಡಿದ್ದೇನೆ. ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ತಾವು ನನಗೆ ಕೊಟ್ಟಿದ್ರಿ, ಹೈಯರ್ ಎಜುಕೇಶನ್ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ರಿ. ಆ ಸಂದರ್ಭದಲ್ಲಿ ನಾನು ಶಿಕ್ಷಣದ ವ್ಯವಸ್ಥೆಯನ್ನ ಈ ಕಲ್ಯಾಣ ಕರ್ನಾಟಕದ ಭಾಗದ ಬಗ್ಗೆ ವಿಶೇಷವಾದ ಗಮನವನ್ನು ನಾನು ತೆಗೆದುಕೊಂಡಿದ್ದೆ. ಅಂತಹ ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ಇರುವಂತಹ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸೈನಿಕ ಶಾಲೆ ಅಂತ ಒಂದು ಶಾಲೆಯನ್ನ ಇವತ್ತಿನ ದಿವಸ ತರಲಿಕ್ಕೆ ಕಾರಣೀಭೂತ ಆದಂತ ತಮಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸರ್. ಈಗಾಗಲೇ ಮಾತನಾಡೋರು ಹೇಳಿದ್ರು ಇದನ್ನ ತರಲಿಕ್ಕೆ ಇರುವಂತ ಹಿಂದಿನ ಶಕ್ತಿ ತಾವು ಅಂತ ಹೇಳಿ. ಸರ್, ಕೆಲಸ ಮಾಡೋರು ಇರುವಾಗ ನಮಗೆ ಕೇಳಲಿಕ್ಕಂತೂ ಯಾವತ್ತೂ ಸಂಕೋಚ ಇಲ್ಲ. ಆದ್ರಿಂದ ಈಗಾಗಲೇ ಮಾನ್ಯ ಶಾಸಕರಾದಂತಹ ಶ್ರೀಯುತ ಹಂಪನಗೌಡ ಬಾದರ್ಲಿ ಸಾಹೇಬರು ತಮ್ಮ ಮುಂದೆ ಒಂದು ವಿಶೇಷವಾದಂತಹ ಒಂದು ಬೇಡಿಕೆಯನ್ನು ಅವರು ಮಂಡಿಸಿದ್ದಾರೆ ಸರ್. ನಾರಾ ಲೋಕೇಶ್ ಸಾಹೇಬ್ರಿಗೂ ಇದರ ಬಗ್ಗೆ ಅವರು ವಿಶೇಷವಾಗಿ ಹೇಳಿದ್ದೀನಿ ಅಂತ ಹೇಳಿದ್ರು. ನಮ್ಮ ನಡುವಿನ ಸಂಬಂಧ ಇರುವಂತದ್ದು ಕೃಷ್ಣ
ಗೋದಾವರಿ ಹಾಗೂ ಕಾವೇರಿ ಇವುಗಳ ನಡುವೆ ಸಂಬಂಧ ನಮ್ಮ ಭಾಷಾ ಪ್ರಾಂತ್ಯಗಳ ನಡುವೆ ಇರುವಂತಹ ಸಂಬಂಧ. ಆದ್ರಿಂದ ಕೃಷ್ಣೆಯ ವಿಷಯ ಬಂದಾಗ ನಾವಿಬ್ರು ಕೂತ್ಕೊಂಡು ಮಾತಾಡುವಂಥದ್ದು, ನಮ್ಮಲ್ಲಿರುವಂತ ಚಿಕ್ಕ ಪುಟ್ಟದನ್ನ ಬಗೆಹರಿಸಿಕೊಳ್ಳುವಂಥದ್ದು ಮಾಡಬೇಕಾಗಿರುವಂತ ಕೆಲಸ ಸರ್. ಅದನ್ನ ತಾವು ನಮಗೆ ಮಾಡಿಸ್ಕೊಡ್ತೀರಿ ಅಂತ ಹೇಳಿ ನಾನು ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಸರ್. ಇದಲ್ದೇನೆ ಇನ್ನೆರಡು ಚಿಕ್ಕ ಒಂದು ಬೇಡಿಕೆಗಳಿದ್ದಾವೆ ಸರ್. ಅದು ಒಂದು ಅಂತ ಹೇಳಿದ್ರೆ ಈ ಭಾಗದ ಜನಕ್ಕೆಲ್ಲರಿಗೂ ಗೊತ್ತಿದೆ ಸರ್. ಈ ಭಾಗದ ಜನರ ಒತ್ತಾಸೆ ಏನು ಅಂತ ಹೇಳಿದ್ರೆ ನಮ್ಮ ರಾಯಚೂರಿನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಗಬೇಕು ಅಂತ ಹೇಳಿ ಸರ್. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಗಬೇಕು ಅಂತ ಹೇಳಿ ಸರ್. ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಏಮ್ಸ್ ಕೊಡಲಾಗಿದೆ. ನಮ್ಮ ಬಗ್ಗೆ ಯಾಕೆ ಮಲತಾಯಿ ಧೋರಣೆ ಅಂತ ಹೇಳಿ ನನಗೆ ಇವತ್ತಿನ ದಿವಸನೂ ಅರ್ಥವಾಗ್ತಿಲ್ಲ ಸರ್. ಆದ್ರಿಂದ ಹಿರಿಯ ನಾಯಕರಾದ ತಮ್ಮಲ್ಲಿ ನನ್ನ ಒತ್ತಾಸೆ, ಆಗ್ರಹಪೂರ್ವಕ ಮನವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಏಮ್ಸ್ ನಾವು ಇದೇ ಸಂದರ್ಭದಲ್ಲಿ ಇದೇ ಒಂದು ವರ್ಷದಲ್ಲಿ ನಮಗೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ಬೇಕು ಸರ್. ಅದು ಬೇಕಾದ್ರೆ ಅದು ಕಟ್ಟುವ ಕೆಲಸವನ್ನ ಇನ್ನೊಂದು 2 ವರ್ಷ ಬಿಟ್ಟು ತಯಾರು ಮಾಡ್ಕೊಳ್ಳಿ ಸರ್. ಆದ್ರೆ ಘೋಷಣೆ ಅಂತೂ ಈ ಬಾರಿ ಆಗಲೇಬೇಕು ಅಂತ ಹೇಳಿ ನೆರೆದಿರುವ ಎಲ್ಲ ಸಭಿಕರ ಪರವಾಗಿ ತಮಗೆ ನಾನು ಹೃತ್ಪೂರ್ವಕವಾಗಿ ಕೋರ್ಕೊಂತಾ ಇದ್ದೀನಿ ಸರ್. ಇದಲ್ದೇನೆ ಸರ್, ನಾವು ಸಂಬಂಧ ಅಂತ ಹೇಳಿದ್ರೆ ಕೇವಲ ಮಾತಿನಲ್ಲಿ ಆಗಲ್ಲ ಸರ್. ಅದು ಕನೆಕ್ಟಿವಿಟಿ ಶುಡ್ ಬಿ ದೇರ್ ಸರ್. ಕನೆಕ್ಟಿವಿಟಿ ಶುಡ್ ಬಿ ದೇರ್. ಆದ್ರಿಂದ ಇಲ್ಲಿರುವಂತಹ ಸಿಂಧನೂರು, ಮಾನ್ವಿ ಮತ್ತು ಆ ಭಾಗದಲ್ಲಿರುವಂತಹ ಪ್ರಾಂತ್ಯಗಳಿಗೆ ಒಂದು ಕನೆಕ್ಟಿವಿಟಿ ಆಗಬೇಕಾಗುತ್ತೆ ಸರ್. ಆ ದೃಷ್ಟಿಯಿಂದ ನಾವು ಒಂದು ಚಿಕ್ಕ ಬ್ರಿಡ್ಜ್ ಕಮ್ ಬಾಂಧಾರವನ್ನು ನಾವು ಕೋಡ್ಕೊಂಡಿದ್ದೇವೆ. ಅದರ ಬಗ್ಗೆ ಕೂಡ ನಾನು ಮಾನ್ಯರಲ್ಲಿ ವಿನಂತಿ ಮಾಡಿದ್ದೇನೆ. ದಯವಿಟ್ಟು ಇವುಗಳನ್ನ ಪುರಸ್ಕರಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ಮತ್ತು ಅತ್ಯಂತ ಪ್ರೀತಿಯಿಂದ ತಾಳ್ಮೆಯಿಂದ ಕೇಳಿದಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಆಂಧ್ರ ತೆಲುಗು ಸೌಹಾರ್ದತೆ ಹಾಗೂ ಅವರ ಒಂದು ಸಮ್ಮಿಶ್ರವಾದಂತಹ ಭಾವನೆಗಳಿಗೆ ತುಂಬು ಉತ್ಸಾಹವನ್ನು ತುಂಬಿ ಮತ್ತಷ್ಟು ನಮ್ಮ ಸೌಹಾರ್ದತೆಯನ್ನು ಹೆಚ್ಚಿಸಿದಂತಹ ಶ್ರೀಯುತ ಜಿ ಕುಮಾರ್ ನಾಯಕ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಹಾಗೆ ಮುಂದಿನ ಅತಿಥಿಗಳಾದಂತಹ ಶ್ರೀ